ಶಾಲೆಗಳನ್ನ ಸರ್ಕಾರಿ ಪ್ರದೇಶದಲ್ಲಿ ಜಾಗಗಳಲ್ಲಿ ನಿಷೇಧಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಈಗ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ವಿಚಾರ ಹೋಗಿದೆ. ನಿಮ್ಮ ಅಭಿಪ್ರಾಯ ಸರ್? ಅಲ್ಲ, ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಈಗ ನೀವು ಹೇಳ್ದಂಗೆ ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದನ್ನು ನಾನು ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡಕ್ಕೆ ಹೋಗಲ್ಲ. ಅದೆಲ್ಲ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡ್ತೀವಿ. ಅಂದ್ರೆ ದೂರ ಬಂದ್ರೆ ಮಾತ್ರ ಪರಿಶೀಲನೆ ಆಗುತ್ತಾ ಸರ್ ಅಥವಾ? ಅಲ್ಲ, ದೂರ ಬಂದ್ರೆ ಅಂದ್ರೆ ನಾವು ಸುಮೋಟೋ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ. ಅದನ್ನ ಬಂದ ಮೇಲೆ ನೋಡೋಣ, ಪರಿಶೀಲನೆ ಮಾಡ್ತೀವಿ. ನನ್ನ ವೈಯಕ್ತಿಕ ನಿಲುವು ಯಾಕೆ ಕೇಳಬೇಕು? ಯಾಕಂದ್ರೆ ಬಿಜೆಪಿ ಅದೇ ನಿಮ್ಗೆ ಹೇಳ್ತೀನಿ, ನಾನು ಕೇಳಲ್ಲಪ್ಪ. ಅಲ್ಲಲ್ಲ, ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ, ಇದು ಸರ್ಕಾರದ ತೀರ್ಮಾನ ಆಗಬೇಕು. ಅದರಿಂದ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ತಗೊಂಡು ನೀವೇನು ಮಾಡ್ತೀರಾ? ಬಿಜೆಪಿ ಕೇಳ್ತಾರೆ ಸರ್, ನೀವು ಎಬಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಾನು ಭಾಗಿಯಾಗಿಲ್ಲ. ಯಾರು ಹೇಳಿದ್ದು? ಬಿಜೆಪಿ ಅಲ್ಲಪ್ಪ, ಯಾರು ಹೇಳಿದ್ದು ನಾನು ಎಬಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ? ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದು ಬಿಟ್ರೆ ತಪ್ಪ? ಒಬ್ಬ ಸ್ವತಂತ್ರ ಹೋರಾಟಗಾರರು ಹಬ್ಬಕ್ಕನಿಗೆ ನಮಸ್ಕಾರ ಹಾಕಿದ್ದೇ ತಪ್ಪ? ಅದನ್ನು ತಪ್ಪು ಅಂತಂದ್ರೆ ಮತ್ತೆ ಇನ್ಯಾರು ನೀವು ಏನು ಹೇಳ್ಬೇಕೋ ಗೊತ್ತಿಲ್ಲಪ್ಪ. ಅದನ್ನೇ ನೀವು ಅದೇನಾರ ಹೇಳ್ಕೊಳ್ಳಿ ಬಿಡಿ, ಅವ್ರೇನಾರ ಹೇಳ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ನಾನು ಕ್ಲಾರಿಫಿಕೇಶನ್ ಅವತ್ತು ಕೊಟ್ಟಿದ್ದೀನಿ, ಇವತ್ತು ಕೊಡ್ತೀನಿ ಸರ್. ಆಮೇಲೆ ಸದನದಲ್ಲೂ ಕೂಡ ಹಿಂದೆ ಪೊಲೀಸ್ ಅನುಮತಿಗಳು ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ನಾಯಕರೇ ಸದನದಲ್ಲಿ ಪ್ರಶ್ನೆ ಎತ್ತಿದ್ರು. ಏನಕ್ಕೆ? ಅಲ್ಲ, ಈ ತರ ಪೊಲೀಸ್ ಅನುಮತಿ ಇಲ್ಲದೆ RSS ನ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ತಾವು ಕೂಡ ಹಿಂದೆ ಉತ್ತರ ಕೊಟ್ಟಿದ್ರಿ. ಈಗ ಮತ್ತೆ ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ನು ಕಾನೂನು ವ್ಯವಸ್ಥೆಯನ್ನು ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದರೆ ಆ ಪ್ರಕಾರ ಹೋಗ್ತಾರೆ. ಅಲ್ಲ, ಪರ್ಮಿಷನ್ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ, ನಾವು ಇನ್ನೂ ಮಾಡಿದೀವ. ಆಮೇಲೆ ಸರ್, ಸಾರ್ವಜನಿಕವಾಗಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಕೂಡ ಒಂದು ರೀತಿ ಬೇರೆ ಅದೆಲ್ಲ ನಾವು ಅದನ್ನೇ ನಾನು ಹೇಳಿದ್ದು. ನಮಗೆ ಪತ್ರ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವು ಇವೆಲ್ಲ ಹೇಳ್ತೀವಿ.